ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನನ್ನ ದಿನ ಸ್ಟಾರ್ಟ್ ಆಗೋದೇ ಆಲ್ಮೋಸ್ಟ್ ಕಿಚನಿಂದ. ನಾನು ಡೈಲಿ ವ್ಲಾಗ್ಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ ನನ್ನ ದಿನ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಕಿಚನಿಂದ ಅಂತ. ಹಾಗೆ ಇವತ್ತು ನನ್ನ ದಿನ ಸ್ಟಾರ್ಟ್ ಆಗಿದ್ದೆ ಕಿಚನಿಂದ. ಇವತ್ತು ಸಾಂಬಾರಿಗೆ ಏನು ಮಾಡ್ಕೊತಿದ್ದೀನಪ್ಪ ಅಂದರೆ ಬೀಟ್ರೋಟ್ ಸಾಂಬಾರಿಗೆ ಎಲ್ಲರ ಮನೆಯಲ್ಲೂ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಒಂದ್ಸಲ ಮಾಡಲ್ಲ ಅಂದರೆ ಮಾಡಿ ಟೇಸ್ಟ್ ಮಾಡಿ ನೋಡಿ. ಈ ಥರ ಕಾಳು ಜೊತೆ ಮಾಡಬೇಕು, ಅದು ಕಡಲೆಕಾಳು ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಕಾಳಿಗಿಂತ. ನಾನಿವತ್ತು ಕಡಲೆಕಾಳು ನೆನೆಸಿರಲಿಲ್ಲ, ಹೀಗೆ ಒಣಕಾಳು ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ. ಇದಾದರೆ ಒಣಗಿರೋ ಕಾಳು ಹಾಕಿದ್ರೂ ಬೇಗ ಬೆಂದ್ಬಿಡುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಕಾಳು ಸೇರಿಸಿ ಮಾಡ್ಕೊತಿದ್ದೀನಿ. ಕೆಲವರು ಬೇಳೆ ಸೇರಿಸು ಮಾಡ್ತಾರೆ. ಬೇಳೆ ಸೇರಿಸಿ ಮಾಡೋದಕ್ಕಿಂತ ಈ ಥರ ಕಡಲೆಕಾಳು ಬೀಟ್ರೋಟು ಸೇರಿಸಿ ಮಾಡಿದ್ರೆ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಮಾಮೂಲಿ ಮಸಾಲೆ ಎಲ್ಲ ನಾನು ಹಿಂದಿನ ವ್ಲಾಗಲ್ಲಿ ಏನು ರುಬ್ಕೊಳ್ತೀವಿ ಇದಕ್ಕೆ ಅಂತ ತೋರಿಸಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಸಾಂಬಾರು ಪುಡಿ, ಖಾರದ ಪುಡಿ, ಹಾಗೇ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಹುಣಸೆಹಣ್ಣು ರುಬ್ಕೊಳ್ತೀವಿ ಅಷ್ಟೇ. ಇನ್ನೇನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿಲ್ಲ. ಬೇಕು ಅಂದರೆ ಒಗ್ಗರಣೆ ಮಾಡ್ಕೊಬೋದು, ಬೇಡ ಅಂದರೆ ಬೇಡ. ನಾನೇನು ಒಗ್ಗರಣೆ ಮಾಡಲ್ಲ ಎಲ್ಲ ಸಾರಿಗೂ, ಎಲ್ಲೋ ಕೆಲವೊಂದು ಸಾರಿಗೆ ಅಷ್ಟೇ ಒಗ್ಗರಣೆ ಮಾಡೋದು. ಯಾಕಂದರೆ ಆಯಿಲ್ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಅಷ್ಟೇ. ನಾನು ಆಯಿಲ್ ಕಂಟ್ರೋಲ್ ಮಾಡ್ತೀವಿ, ಆಯಿಲ್ನ ಜಾಸ್ತಿ ಯಾವುದಕ್ಕೂ ಆಯಿಲ್ ಹಾಕಿರೋ ಅಂಥದ್ದು ಮಾಡಲ್ಲ. ಚಪಾತಿಗೂ ಅಷ್ಟೇ, ನಾನು ಡ್ರೈ ಚಪಾತಿನೇ ಮಾಡೋದು, ಆಯಿಲ್ ಹಾಕಿ ಮಾಡಲ್ಲ. ಆದರೆ ಕಲಿಸ್ದಾಗ ಸ್ವಲ್ಪ ಹಿಟ್ಟಿಗೆ ಹಾಕಿ ಆಯಿಲ್ನ ನಾದಿ ಇಟ್ಬಿಡ್ತೀನಿ, ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅಂದ್ಬಿಟ್ಟು. ಹಾಗೆ ಬೀಟ್ರೋಟ್ ಸಿಪ್ಪೆ ನಾನು ವೇಸ್ಟ್ ಮಾಡಲ್ಲಪ್ಪ, ಯಾಕಂದರೆ ತಲೆಗೆ ಮೆಹಂದಿ ಹಚ್ಕೊಳ್ತೀನಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ, ಅದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಪಲ್ಯಕ್ಕೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ಹಾಗೆ ಸಾಂಬಾರಿಗೆ ಮಸಾಲೆ ರುಬ್ಬಕ್ಕೆ ಸಾಂಬಾರು ಪುಡಿ ಖಾಲಿ ಆಗಿತ್ತು, ಅದಕ್ಕೆ ಸಾಂಬಾರು ಪುಡಿನ ನಾನು ಊರಲ್ಲೇ ಮಾಡ್ಕೊಂಡು ತರ್ತೀನಿ. ಸಾಂಬಾರು ಪುಡಿನ ಇದು ಊರಲ್ಲೇ ಮಾಡಿದ್ದು. ಒಂದು ಸಲ ಈ ಥರ ದೊಡ್ಡ ಬಾಕ್ಸಲ್ಲಿ ಕವರ್ಗೆ ಹಾಕ್ಬಿಟ್ಟು ಇದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ ಥರ ಪ್ರೆಸ್ ಮಾಡಿ ಸ್ಟೋರ್ ಮಾಡಿದ್ರೆ ಬೇಗ ಹಾಳಾಗಲ್ಲ, ಅದಕ್ಕೋಸ್ಕರ ಅದಕ್ಕೂ ಫಿಲ್ ಮಾಡಿಕೊಂಡೆ. ಮಾಮೂಲಿ ಡೈಲಿ ಯೂಸ್ ಮಾಡೋ ಅಂಥದ್ದಕ್ಕೆ ಒಂದು ಕಡೆ ಸಾಂಬಾರ್ದೆಲ್ಲ ರೆಡಿ ಮಾಡಿ ಅದನ್ನು ಕುದಿಯೋಕ್ಕಿಟ್ಟು, ಇನ್ನೊಂದು ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಕುಕ್ಕರ್ನ ಅದು ವಿಷಲ್ ಬರಲಿ ಅಂತ ಇಟ್ಕೊಂಡು ಚಪಾತಿ ಎಲ್ಲ ಲಟ್ಟಿಸ್ಕೊಂಡಿದ್ದೆ. ಈಗ ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ. ಪಲ್ಯ ಎಲ್ಲ ರೆಡಿ ಮಾಡಿ ಆಗಿದ್ಮೇಲೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಲಟ್ಟಿಸಿ ಬಂದ್ಬಿಟ್ಟು ಈಚೆ ಬಾಕ್ಲಿಗೆ ನೀರು ಹಾಕ್ಬೋದಿತ್ತು ಅವ್ರು ಹೋಗೋ ಅಷ್ಟರಲ್ಲಿ. ಬಟ್ ಮತ್ತೆ ನಾನು ಕಿಚನ್ಗೆ ಹೋಗಿ ಚಪಾತಿ ಮಾಡೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಒಂದು ಸಲ ಎಲ್ಲ ಅರ್ದಿಟ್ಕೊಂಡು ಬೇಯಿಸ್ಬಿಟ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಆ ಥರ ಮಾಡಿಕೊಂಡೆ. ನೀವು ಯಾರು ಟೈಮ್ ಸೇವ್ ಮಾಡಬೇಕು ಅಂತ ಆ ಥರ ಒಂದೇ ಸಲ ಎಲ್ಲ ಮಾಡ್ಕೊಳ್ತೀರಾ, ಇಲ್ಲ ಬಿಸಿ ಚಪಾತಿ ಮಾಡ್ಕೊಂಡು ತಿಂತೀರಾ? ಕಮೆಂಟ್ ಮಾಡಿ. ನಾನಂತೂ ಚಪಾತಿ ಮಾಡಿದಾಗ ನಾನು ಬಂದು ತಿನ್ನೋದು ಲೇಟ್ ಆದ್ರೂ ಅವಾಗ ಬಂದು ಅರ್ಧ ಬೇಯಿಸ್ಕೊಳೋ ಪೇಷನ್ಸ್ ಇರಲ್ಲ ಅಂದ್ಬಿಟ್ಟು ಅವನಿಗೆ ಮಾಡಿದಾಗ ಇಲ್ಲ ಅವ್ರ ಅಪ್ಪಂಗೆ ಮಾಡಿದಾಗಲೇ ನನಗೂ ಮಾಡಿಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ. ಆಯಿಲ್ ಏನೂ ಹಾಕಲ್ಲ ನಾನು, ಹಾಗೆ ಡ್ರೈ ಚಪಾತಿ ಮಾಡ್ಕೊಳ್ತೀನಿ. ಹಾಟ್ ಬಾಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿರ್ತವೆ, ಒರಟಾಗಿರಲ್ಲ. ಹಾಗೆ ಅವ್ರನ್ನ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ. ಅವರು ಹೋದ್ಮೇಲೆ ನಾನು ಸ್ವಲ್ಪ ಪಪ್ಪಾಯಿ ಕಟ್ ಮಾಡಿದ್ದೆ, ಅವನಿಗೂ ಕೊಟ್ಟು ಅವನು ತಿಂದ್ಕೊಂಡ, ನಾನು ತಿಂದ್ಕೊಂಡೆ. ಇವತ್ತು ಅವನು ಬೆಳಗ್ಗೆ ಅವ್ರ ಅಪ್ಪನ ಸ್ನಾನ ಮಾಡುವಾಗಲೇ ಎದ್ಬಿಟ್ಟು ಬೇಗ ಮಾಡಿಸ್ಕೊಂಬಿಟ್ಟಿದ್ದಾನೆ ಸ್ನಾನನ. ಅವ್ನಿಗೇನು ಸ್ನಾನ ಮಾಡೋ ಕೆಲಸ ಇಲ್ಲ ಇವತ್ತು ನಾನು ಮಾಡಿಸೋದೆಲ್ಲ. ಅವ್ನು ರೆಡಿ ಆಗಿಬಿಟ್ಟಿದ್ದಾನೆ. ಇನ್ನೇನಿದ್ರು ಟಿಫನ್ ತಿನ್ನೋ, ಯೂನಿಫಾರ್ಮ್ ಹಾಕಿಸ್ಕೊ, ಸ್ಕೂಲಿಗೆ ಹೋಗು, ಅಷ್ಟೇ ಅವ್ನ ಕೆಲಸ ಇರೋದು. ನನ್ನ ಕೆಲಸ ಇದ್ದಾವಲ್ಲ, ಅದಕ್ಕೆ ಅವ್ನು ನನ್ನ ಕೆಲಸಕ್ಕೆ ಎಲ್ಪ್ ಮಾಡೋಕ್ಕೆ ಬಂದಿದ್ದಾನೆ. ನೋಡಿ ಮಾಪ್ ಹಾಕ್ತೀನಿ ಇಲ್ಲೆಲ್ಲ ಅಂತ ನೀರಿಗೆ ಹೆಚ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹೇಳ್ಕೊಂಡು ಆಡ್ತಿದ್ದ. ಮಗನೇ ತುಂಬ ಗಲೀಜಿದೆ, ನೀನು ಯಾಕೆ ಮುಟ್ತೀಯ, ಹೋಗು ನಾನು ಒರೆಸ್ಕೊಳ್ತೀನಿ ಅಂತ ಅಂದೆ. ಇಲ್ಲ ಅಮ್ಮ ಮಾಡ್ತೀನಿ ಅಂತ ಮತ್ತೆ ಬರ್ತಾನೆ ನೋಡಿ. ಒಂದು ಸಲ ಬೇಡ ಹೋಗು ಅಂತ ಕಳಿಸ್ದೆ. ಅವನೇ ಟಿಫನ್ ಹಾಕ್ಕೊಂಬಂದು ಕೂತಿದ್ದಾನೆ. ಚಪಾತಿನ ಬರೀ ಚಪಾತಿ ತಿನ್ನಬೇಡ ಪಲ್ಯ ಹಾಕೋ ಅಂತ ಹೋಗಿ ಮಧ್ಯ ಪಲ್ಯ ಹಾಕ್ಕೊಟ್ಟು ಬಂದೆ. ಪಲ್ಯ ತುಪ್ಪ ಹಾಕಿದ್ದೀನಿ. ತರಕಾರಿ ಎಲ್ಲ ತಿನ್ನಬೇಕು ಮಗನೇ ಅಂತ ಇವತ್ತೇ ಫಸ್ಟು ತರಕಾರಿ ಎಲ್ಲ ತಿಂತಿರೋದು. ತುಂಬ ದಿನ ಆಗಿದೆ. ನಾವು ತಿನ್ಸಿದ್ರೆ ಅಷ್ಟೇ ತಿನ್ನೋದು, ಅವನೇ ಆಗಿ ತಿನ್ನೋದು ಕಮ್ಮಿನೇ. ಪಲ್ಯ ಅಂದರೆ ಚಟ್ನಿ ಆದರೆ ತಿಂತಾನೆ ನೋಡಿ. ಇದಕ್ಕೊಂದು ಸಲ ಮಧ್ಯೆ ಬಂದುಬಿಟ್ಟು ಅಮ್ಮ ಕಾಂಪೌಂಡ್ ಮೇಲೆ ಗೋಡೆನೆಲ್ಲ ತೊಳಿಲ್ಲ, ಈ ಗಿಡಕ್ಕೆಲ್ಲ ನೀರು ಹಾಕ್ಲಾ ಅಂತ ಬಂದ. ಬೇಡ ಟೆರೆಸಲ್ಲಿ ಗಿಡಕ್ಕೆ ನೀರು ಹಾಕಬೇಕು ನಡಿ ಹಾಕು ಅಂದರೆ ಹೋದ. ಒಂದೆರಡು ಗಿಡಕ್ಕೆ ಹಾಕ್ಬಿಟ್ಟು ಅಮ್ಮ ನಾನು ತಿಂಡಿ ತಿನ್ನಬೇಕು ಅಂತ ಬಂದು ಕೂತ್ಕೊಂಡು ತಿಂಡಿ ತಿನ್ಕೊಂಡ. ನಾನೆಲ್ಲ ನೀರು ಹಾಕಿ ಹೂವು ಎಲ್ಲ ಕಿತ್ಕೊಂಡ್ಬಂದೆ. ಆಮೇಲೆ ಬಂದು ಇವತ್ತು ಬೆಳಗ್ಗೆ ನಾನು ಕಿಚನ್ ನೋಡಿದ್ದೀರ ಅಡುಗೆ ಮಾಡುವಾಗ ಎಷ್ಟು ಗಲೀಜಾಗಿಬಿಟ್ಟಿತ್ತು ಅಂತ. ನಾನು ಫಸ್ಟು ಕಿಚನಿಗೆ ಬಂದಾಗ ಮಾಡೋದೇ ಆ ಕೆಲಸ, ಕ್ಲೀನ್ ಮಾಡೋದು. ಅಂದರೆ ಸ್ಟವ್ವು ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು
ಒಂದು ಒದ್ದೆ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಆಮೇಲೆ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆದರೂ ಮತ್ತೆ ಗಲೀಜಾಗುತ್ತೆ. ಗಲೀಜಾದಮೇಲೆ ಕ್ಲೀನಾಗಿ ಒಂದು ಸಲ ಈ ಥರ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಕೆಲವ್ರು ಇರ್ತಾರೆ ಬೆಳಗ್ಗೆ ಬಂದು ಸ್ಟವ್ ಹೇಗಿರುತ್ತೆ ಹಾಗೆ ಅಡುಗೆ ಮಾಡ್ತಾರೆ, ಮತ್ತು ಅದು ಗಲೀಜಾಗಿರುತ್ತೆ. ಅಡುಗೆ ಆದಮೇಲೂ ಕ್ಲೀನ್ ಮಾಡಲ್ಲ. ಅವತ್ತು ಬೆಳಗಿನ ಸಂಜೆವರೆಗೂ ಮಾಡಿ ಅದ್ರ ನೆಕ್ಸ್ಟ್ ಡೇ ಬೆಳಗ್ಗೆನೂ ಹಂಗೆ ಮಾಡ್ತಿರ್ತಾರೆ. ಅದು ಹೇಗೆ ಆಗಿಟ್ಕೊಳ್ತಾರೋ ಗೊತ್ತಿಲ್ಲ. ನಾನೊಬ್ಬರು ಮನೆಗೆ ಹೋಗಿದ್ದೆ, ನಾವು ಬರ್ತಿದ್ದೀವಿ ಅಂತ ಹೇಳ್ದೇ ಹೋಗಿದ್ದು. ಆ್ಯಕ್ಚುಲಿ ಅವ್ರ ಮನೇಲಿ ಹಾಗೇ ಹಿಂದಿನ ದಿನ ರಾತ್ರಿ ಮುದ್ದೆ ಮಾಡುವಾಗ ಉಗ್ಸಿದ್ದಾರೆ. ಅದು ಮುದ್ದೆ ಮಾಡುವಾಗ ಹಿಟ್ಟೆಲ್ಲ ಬಿದ್ದಿರುತ್ತಲ್ಲ, ಅದೆಲ್ಲ ಬಿದ್ದಿದೆ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಕ್ಲೀನ್ ಮಾಡಿಲ್ಲ. ನಾವು ಅವತ್ತು ಹೋಗಿರೋದೆ ಆಲ್ಮೋಸ್ಟ್ ಈವ್ನಿಂಗು. ಆವಾಗ ನೋಡಿದ್ರು ಇದೇ ಹಿಂದಿನ ದಿವಸ ಮಾಡಿರೋದು. ಅವತ್ತು ಮಧ್ಯಾಹ್ನನೂ ಅವ್ರು ಮುದ್ದೆ ಏನು ಮಾಡಿಲ್ಲ. ಹಾಗಾಗಿ ನೋಡಿ ನಾನು ಅಂದ್ಕೊಂಡೆ ಸ್ಟವ್ವೇ ಕ್ಲೀನ್ ಮಾಡ್ಕೊಳಲ್ವ ಇವರು, ಹಿಂದಿನ ದಿನ ಮುದ್ದೆ ಮಾಡಿರೋದಂತೆ, ಮಧ್ಯಾಹ್ನ ಮುದ್ದೆ ಮಾಡಿಲ್ಲ ಅಂತಿದ್ದಾರೆ. ಯಪ್ಪ ಹಂಗೆ ಬಿಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಹೇಗಾದ್ರು ಮನ್ಸು ಬಂತು ಅಂತ. ನನಗಂತೂ ಏನು ಕ್ಲೀನಾಗಿರುತ್ತೋ ಇಲ್ವೋ ಅಡುಗೆ ಮನೆ, ಈ ಶೆಲ್ಫ್ ಮೇಲೆ ಸ್ವಲ್ಪ ಎಲ್ಲಾದರೂ ಗಲೀಜಿದ್ರು ಬಿಡ್ತೀನಿ, ಸ್ಟವ್ ಮೇಲಂತೂ ಗಲೀಜಿರಕ್ಕೆ ಬಿಡಲ್ಲ. ಕ್ಲೀನಾಗಿರ್ಬೇಕು ನನಗೆ ಸ್ಟವ್ ಯಾವಾಗಲೂ. ಏನಾದರೂ ಶೆಲ್ಫ್ ಮೇಲೆ ಇವನು ಏನಾದ್ರು ತಿಂದಿತ್ತಂತ ಪ್ಲೇಟ್ ಇಡೋದು, ಇಲ್ಲ ಯಾವ್ದಾದ್ರು ಸಿಪ್ಪೆ ಕಟ್ ಮಾಡಿದ್ದು ತರಕಾರಿದು ಫ್ರೂಟ್ಸ್ದು ಏನಾದರೂ ಇರುತ್ತೆ ಒಂದೊಂದು ಟೈಮ್ ಪಾತ್ರೆ ತೊಳೆದಿಲ್ಲ ಅಂದರೆ ಸಿಂಕ್ ಹತ್ರ ಸ್ವಲ್ಪ ಗಲೀಜಾಗಿರುತ್ತೆ. ಬಿಟ್ಟರೆ ನಾನು ಆ ಥರ ಸ್ಟವ್ ಎಲ್ಲ ತುಂಬ ಗಲೀಜಾಗಿ ಯಾವಾಗಲೂ ಇಡಲ್ಲ, ಯಾವಾಗಲೂ ಕ್ಲೀನ್ ಮಾಡ್ಕೊತೀನಿ. ಕೆಲವರು ಮನೆಗೆ, ನಾನೊಬ್ಬರು ಮನೆಗೆ ಹೋದಾಗ ನೋಡಿದ್ನಲ್ಲ, ಹೇಗಾಗಿ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಆ ಮನೆಯೂ ಅಷ್ಟೇ, ಈಗ ಕ್ಲಾತ್ ಮಡ್ಚೋದಿರುತ್ತೆ ವಾಶ್ ಮಾಡಿದ್ದು, ಅದನ್ನು ಒಂದು ಕಡೆ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಬೇಕು. ಮಡ್ಚಿಲ್ಲ ಅಂದ್ರೂ ಟೈಮ್ ಸಿಕ್ಕಿದಾಗ ಮಡ್ಚೋಣ ಅಂತ ಟೈಮ್ ಇಲ್ದಿದ್ರು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲಿ ಯಾವ ಕಡೆ ನೋಡು ಬಟ್ಟೆ ಮಡ್ಚಿಲ್ಲದೆ ಇರೋದು, ರಾಶಿ ಬಟ್ಟೆ ಹಾಗೆಲ್ಲ ಇಟ್ಕೊಳ್ತಾರಲ್ಲ ಮನೆ. ನನಗಂತೂ ಆ ಥರ ನೋಡಿಬಿಟ್ರೆ ಹೇಗೆ ಹಿಂಗೆ ಇಟ್ಕೊಂಡಿದ್ದಾರೆ, ಅವ್ರಿಗೆ ಕೆಲಸ ಮಾಡ್ಕೊಬೇಕು ಅಂತ ಅನ್ಸೋದೇ ಇಲ್ವಾ ಅಂತ ಅಂದ್ಕೊಳ್ತೀನಿ. ಕ್ಲೀನಾಗಿ ಇರಬೇಕು ನನಗೆ ಆಗದೆ ಇಲ್ದಾಗ ನಾನು ಅದೇ ಥರ ಇಟ್ಕೊಳ್ತೀನಿ. ಬಟ್ ಚೆನ್ನಾಗಿದ್ದು ನನ್ನ ಕೈಲಿ ಆಗಂಗಿದ್ದಾಗ ನಾನು ಯಾವತ್ತೂ ಆ ಥರ ಇಟ್ಕೊಳಲ್ಲ, ಮನೇನ ಕ್ಲೀನ್ ಮಾಡ್ಕೊಳ್ತೀನಿ. ಆದಷ್ಟು ನಾವು ಎಷ್ಟು ಕ್ಲೀನಾಗಿರೋಕ್ಕೆ ಇದು ಮಾಡ್ತೀವಿ ಅಷ್ಟು ನಾವು ಹೆಲ್ತಿಯಾಗಿರ್ತೀವಿ, ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಬೇರೆ ಈಗ ಲಕ್ಷ್ಮಿ ಬರುತ್ತೆ, ಮನೆ ಕ್ಲೀನಾಗಿ ಇಟ್ಕೊಂಡ್ರೆ, ಮನೆ ಸಿಂಕಲ್ಲಿ ಪಾತ್ರೆ ಬಿಟ್ಟರೆ ಲಕ್ಷ್ಮಿ ಬರಲ್ಲ. ಸಿಂಕೆಲ್ಲ ಕ್ಲೀನಾಗಿ ಇಟ್ಕೊಬೇಕು ಪಾತ್ರೆ ಇಲ್ದಂಗೆ. ಆಮೇಲೆ ಮೋಲ್ಗೆ ಬಟ್ಟೆ ಜಾಸ್ತಿ ಇಡಬಾರ್ದು, ಯಾವಾಗಲೂ ಬಟ್ಟೆ ಒಗೆದು ಮಡಿ ಬಟ್ಟೆ ಇಡಬೇಕು ಮನೇಲಿ, ಈ ಥರ ಎಲ್ಲ ಹೇಳ್ತಾರಲ್ಲ. ಅಷ್ಟೊಂದೆಲ್ಲ ನಾನು ಫಾಲೋ ಮಾಡಲ್ಲ. ಹಂಗೆಲ್ಲ ಇದ್ದರೆ ಲಕ್ಷ್ಮಿ ಬರುತ್ತಿಲ್ಲ ಅಂದರೆ ಬರಲ್ಲ ಅಂತ ಎಲ್ಲ. ನಾವು ಕೆಲಸ ಮಾಡಿ ನಾವು ಕಷ್ಟಪಟ್ಟು ದುಡಿದ್ರೆ ಅಷ್ಟೇ ಬರೋದು ಯಾವುದೇ ಆಗಲಿ. ನಾವು ಏನೂ ಮಾಡ್ದಂಗೆ ಸುಮ್ಮನೆ ಮನೆ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಲಕ್ಷ್ಮಿ ಬರಲಿ ಮನೆಗೆ ಅಂತ ಅಂದರೆ ಬರಲ್ಲ. ನಾವು ಬೇರೆ ಎಫರ್ಟ್ ಇದ್ರೇ ನಮ್ಮದು ಬರೋದು. ಈಗ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗದೆ ಮನೇಲೆಲ್ಲ ಕ್ಲೀನಾಗಿ ಇಟ್ಕೊಂಬಿಟ್ಟು ಬರಲಿ ಲಕ್ಷ್ಮಿ ಅಂತ ಇದ್ದರೆ ಬಂದುಬಿಡುತ್ತಾ? ಇಲ್ಲ, ಮನೆ ಕ್ಲೀನಾಗಿ ಇಟ್ಕೊಬೇಕು, ನಾವು ಮಾಡೋ ಕೆಲಸ ನಾವು ಮಾಡಲೇಬೇಕು. ನಮ್ಮ ಎಫರ್ಟ್ ಇಲ್ಲದೆ ಯಾವುದೂ ಸಕ್ಸಸ್ ಆಗಲ್ಲ. ಯಾವುದೇ ಕೆಲಸ ಆದರೂ ನಾವು ಎಫರ್ಟ್ ಇದ್ರೇ ಅದು ಸಕ್ಸಸ್ ಆಗೋದು. ಇತ್ತಾಗಿ ದೇವ್ರು ನಂಬಬಾರ್ದು, ಪೂಜೆ ಮಾಡಬಾರ್ದು, ಕ್ಲೀನಾಗಿ ಹಾಗೆ ಇಟ್ಕೊಬೇಕು ಹೀಗೆ ಇಟ್ಕೊಬೇಕು ಅಂತ ಅಲ್ಲ. ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಕೊಬೇಕು. ನಮ್ಮ ಕೈಲಿ ಆಗ್ತಿಲ್ದೆಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಬೇಕು. ನನಗೆ ಇವತ್ತು ಹೆಲ್ತ್ ಇಶ್ಯೂ ಅಂತ ಅನ್ನಿಸ್ತು. ಎದ್ದು ತಕ್ಷಣ ನನಗೇನು ಮಾಡೋಕ್ಕಾಗಲಿಲ್ಲ ಫಾಸ್ಟಾಗೆಲ್ಲನ. ಇದಕ್ಕೆ ಹಿಂದಿನ ದಿನ ಎಲ್ಲ ನಾನು ಹಸ್ಬೆಂಡ್ ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ತಿಂಡಿ ಲಂಚ್ ಎಲ್ಲ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ, ತಿಂಡಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊತಿದ್ದೆ. ಆದರೆ ಇವತ್ತು ಆಗಲಿಲ್ಲ. ಅವ್ರು ಹೋದ್ಮೇಲೆ ನಿಧಾನಕ್ಕೆ ಮಾಡ್ಕೊತಿದ್ದೀನಿ. ಒಂದಿನ ಬೇಗ ಆಗುತ್ತೆ, ಒಂದಿನ ನಿಧಾನಕ್ಕಾಗುತ್ತೆ. ನಮ್ಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನಮ್ಮ ಕೆಲಸ ನಾವು ಮಾಡ್ಕೊಬೇಕು. ಮನೆ ಕೆಲಸಗಳ್ನ ಅಷ್ಟೊತ್ತಿಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಎಲ್ಲ ರೂಲ್ಸ್ ಹಾಕ್ಕೊಂಡು ಮಾಡೋಕ್ಕೋದ್ರೆ ನಮ್ಮ ಹೆಲ್ತ್ ಇಶ್ಯೂ ಜೊತೆಗೆ ನಮ್ಮ ಮೂಡು ಚೆನ್ನಾಗಿರಲ್ಲ. ಬೇರೆ ಕೆಲಸ ಏನಕ್ಕೂ ಮಾಡೋಕ್ಕೂ ಆಗಲ್ಲ, ಹಾಗಾಗ್ಬಿಡುತ್ತೆ. ಅವತ್ತು ಎಲ್ಲ ನಮ್ಮ ದಿನವೇ ಚೆನ್ನಾಗಿರಲ್ಲ ಅಂದ್ಕೊಳ್ತೀವಿ. ಯಾರು ಮಾತಾಡ್ಸಿದ್ರು, ಯಾರು ಏನು ಕೇಳಿದ್ರು ಎಲ್ಲ ಮನೆಯವ್ರ ಜೊತೆ ಎಲ್ಲ ಕಿರಿಕ್ ಮಾಡ್ತಿರ್ತೀವಿ. ಹಾಗಾಗಿ ನಾವು ನಮಗಾದಾಗ ನಾವು ಮಾಡ್ಕೊಳೋದ್ರಿಂದ ಯಾವುದೇ ಟೆನ್ಷನ್ ಇರಲ್ಲ, ಯಾವುದೇ ಪ್ರಾಬ್ಲಮ್ಮು ಇರಲ್ಲ. ಮನೇಲಿ ಎಲ್ಲರ ಜೊತೆನೂ ಚೆನ್ನಾಗೇ ಮಾತಾಡ್ಕೊಂಡು ಚೆನ್ನಾಗೇ ಖುಷಿಯಾಗೂ ಕೂಡ ಇರ್ತೀವಿ. ಹಾಗೆ ಇವಾಗ ನಾನು ಪಾತ್ರೆ ಎಲ್ಲ ತೊಳೆದು ಅವನಿಗೆ ಲಂಚ್ ಬಾಕ್ಸಿಗೆ
ಚಪಾತಿ ಮತ್ತು ಪಪಾಯ ಬನಾನ ಹಾಕಿ ಕಳಿಸ್ದೆ. ಬನಾನ ಹಾಗೆ ತಂದಿದ್ದ ತಿಂದು ಬಂದಿರಲಿಲ್ಲ. ಇವಾಗ ಮನೆಯೆಲ್ಲ ಒರೆಸೋಣ ಅಂತ ಒರೆಸ್ಕೊಳ್ತಾ ಇದ್ದೀನಿ. ಕಸ ಎಲ್ಲ ತೆಗ್ದಿದ್ದಾದಮೇಲೆ ಈ ಥರ ಸೋಫಾ ಅಡಿಗೆ ಹೋಗ್ತಾನೆ ಇರಲಿಲ್ಲ ಮಾಪೋದು. ಯಾಕೋ ಇವತ್ತು ನೀಟಾಗಿ ಗುಡಿಸಿ ಒರೆಸ್ಕೊಳ್ತೀನಿ. ಅಟ್ಲೀಸ್ಟ್ ವೀಕ್ಲಿ ಒಂದು ಸತಿನಾದರೂ ಈ ಸೋಫಾ ಮುಂದಕ್ಕೆಲ್ಲ ಎಳೆದ್ಬಿಟ್ಟು ನೀಟಾಗಿ ಗುಡಿಸಿ ಒರೆಸ್ಕೊಳ್ತೀನಿ. ಪ್ರತಿದಿನ ಒರೆಸ್ಕೊಳಲ್ಲ. ಸಾಟರ್ಡೆ ಸಂಡೇ ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಸೋಫಾ ಎಲ್ಲ ಮುಂದೆ ತಳ್ಳಿಬಿಟ್ಟು ಎಲ್ಲ ಹಿಂದೆ ಸಂದಿಲೆಲ್ಲ ಏನಾದರೂ ಡಸ್ಟ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಮನೇಲಿ ಎಲ್ಲಾದರೂ ಶೆಲ್ಬೆ ಎಲ್ಲ ಕಟ್ಟಿರುತ್ತಲ್ಲ ಜೇಡದ ಬಲೆ ಅದನ್ನೆಲ್ಲ ತಕ್ಕೊಳ್ತೀನಿ. ಸಾಟರ್ಡೆ ಸಂಡೇನೇ ನಾನು ಶೋಕೇಸೆಲ್ಲ ಸ್ವಲ್ಪ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳೋದು. ಈ ಮನೇಲಿ ಮುಂಚೆ ಇದ್ದಿದ್ದ ಮನೇಲೂ ಇತ್ತು ಶೋಕೇಸ್. ಅಲ್ಲೂ ಅದೇ ಥರ ಪ್ರಾಬ್ಲಮ್ ಇತ್ತು, ಧೂಳು ಅಂತ ಯಾವಾಗಲೂ. ಅಲ್ಲಿ ಸ್ವಲ್ಪ ಒಂಥರ ಬ್ಲಾಕಾಗಿ ಆಯ್ಲಿ ಈ ಥರ ಕುತ್ಕೊಳೋದು. ಅಲ್ಲಿ ಇಂಡಸ್ಟ್ರಿ ಏರಿಯಾ ನಿಯರ್ ಇದ್ದಿದ್ದರಿಂದ ಇಲ್ಲ ಆ ಥರ ಏನೂ ಆಗಲ್ಲ. ಬಟ್ ಧೂಳಿರುತ್ತೆ, ಹಂಗೆ ಆಯ್ಲಿ ಆಗಿ ಯಾವುದು ಬ್ಲಾಕಾಗಿ ಕೂರಲ್ಲ. ವಿಂಡೋ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ವೀಕ್ಲಿ. ಪ್ರತಿದಿನ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ಸಾಟರ್ಡೆ ಸಂಡೇ ನಾವು ಊರಿಗೆ ಹೋಗ್ತೀವಿ ಅಂದರೆ ಯಾವಾಗಾದ್ರು ಮಧ್ಯ ಕ್ಲೀನ್ ಮಾಡಿಬಿಡ್ತೀನಿ. ವೀಕೆಂಡಿಗೆ ಕಾಯಲ್ಲ. ಊರಿಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ಮಲ್ಲೇ ಇರ್ತೀನಿ ಅಂದರೆ ವೀಕೆಂಡಲ್ಲೇ ಕ್ಲೀನ್ ಮಾಡ್ಕೊಳೋದು. ಹಾಗಾಗಿ ಇವತ್ತೇನು ಅವೆಲ್ಲ ಕ್ಲೀನ್ ಮಾಡೋದು ಇರಲಿಲ್ಲ. ಹಾಗೆ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು. ಅವನೊಂದು ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಬರೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಳೋಣ ಅಂದ್ಕೊಂಡೆ. ಬಟ್ ನನಗೆ ಯಾಕೋ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನಿಸ್ತು. ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ರೆಸ್ಟ್ ಮಾಡಿಕೊಂಡೆ. ಅವನನ್ನು ಕರ್ಕೊಂಬಂದಮೇಲೆ ಇವತ್ತು ಅವನ ಫ್ರೆಂಡ್ ಬೇಗ ಮನೆಗೆ ಹೋದ್ಲು. ಇಲ್ಲಿ ಜಾಸ್ತಿ ಹೊತ್ತು ಆಟ ಆಡಲಿಲ್ಲ. ಅವಳಿಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವ್ತಿದೆ ಅಂತ ಅವಳು ಅನ್ಕಂಫರ್ಟ್ ಇದ್ಲು. ಸರಿ ಮನೆಗೆ ಹೋಗ್ತೀವಿ ಅಂತ ಅವರಮ್ಮ ಕರ್ಕೊಂಡು ಹೋದರು. ಅದಕ್ಕೆ ಇವನಿಗೆ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಹೊತ್ತು ಆಟ ಆಡಲಿಲ್ಲ, ಹಂಗೆ ಹೋದ್ರು ಮನೆಗೆ. ನನಗೆ ಬೇಜಾರಾಗ್ತಿದೆ, ನನಗೆ ಯಾರೂ ಫ್ರೆಂಡ್ ಇಲ್ಲ ಆಟ ಆಡೋಕ್ಕೆ, ನಂಗೆ ಫ್ರೆಂಡ್ ಬೇಕು, ನಂಗೆ ಲಿಶಾ ಬೇಕು ಆಟ ಆಡೋಕ್ಕೆ ಅಂತ ಎಲ್ಲ ಆಟ ಮಾಡಿಕೊಂಡು ಊಟ ಮಾಡ್ದಂಗೆ ಆಟ ಮಾಡಿಕೊಂಡೆ. ಹಿಂಗೆ ನಂಗೆ ಆಟ ಆಡಬೇಕು ಅಂತ ಹಿಂಗೆ ಆಡ್ತಿದ್ದ. ನಾನೇ ಆಟ ಆಡ್ತೀನಿ ಬಾರೋ ನಿನ್ನ ಜೊತೆ, ಲಿಶನ್ ಜೊತೆ ಏನು ಆಟ ಆಡ್ತಿದ್ದೆ ಅದನ್ನೇ ನನ್ನ ಜೊತೆ ಆಟ ಆಡೋ ಅಂತ. ಅದಕ್ಕೆ ಇಲ್ಲ ನಂಗೆ ಅವಳೇ ಬೇಕು ಆಟ ಆಡೋಕ್ಕೆ ಅಂತ ಅಂತಿದ್ದ. ಸರಿ ಬಾ ಊಟ ಮಾಡು ಅಂದರು. ಮಾಡ್ದಂಗೆ ಆಮೇಲೆ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಕೊಂಡು ಸ್ಟೋರೀಸ್ನ ಹಾಗೆ ಅವನ ಜೊತೆ ಆಟ ಆಡಿಕೊಂಡು ಊಟ ಮಾಡಿಸ್ದೆ. ಊಟ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಮಲ್ಕೊಳ್ಳೋನು. ಇವತ್ತು ಮಲ್ಕೊಳ್ತೀನಿ ಅಂತ ಹೋದೆ, ಮಲ್ಕೊಳ್ಳೇ ಇಲ್ಲ. ನನಗೆ ಮತ್ತೆ ಇನ್ನೊಂದು ಸಲ ನನಗೆ ನಿದ್ದೆ ಬರ್ತವೆ ಅಷ್ಟೇ. ನಾನೇ ಮಲ್ಕೊಂಡಿದ್ದೀನಿ, ನಿನ್ನ ಮಲಗ್ಸೋಕೆ ಹೋಗಿ ಅಂತ ಎದ್ಬಿಟ್ಟು ನಾನು ಸ್ನಾನ ಮಾಡ್ಕೊಬೇಕು ಅಂತ ಅಂದೆ. ಅವನು ನಾನು ಹೋಮ್ವರ್ಕ್ ಬರೆಯಲ್ಲ, ನಾನು ಬೇರೆ ಏನಾದ್ರು ಬರಿತೀನಿ, ಕಲರ್ ಮಾಡ್ತೀನಿ ಅಂತ ಈಗ ಆಡ್ತಿದ್ದ. ಸರಿ ನೀನು ABCD ಬರಿ, ಕ್ಯಾಪಿಟಲ್ ಲೆಟರು ಸ್ಮಾಲ್ ಲೆಟರು, ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಬಂದುಬಿಡ್ತೀನಿ ಅಂತ ಹೇಳಿ ಕೊಂಡಿಸಿದ್ದೆ. ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ಬರ್ತಿದ್ದ. ಕೆಲವೊಂದು ಎಲ್ಲ ಉಲ್ಟಾ ಬರ್ತಿದ್ದ, ಅವನ್ನೆಲ್ಲ ಕರೆಕ್ಟ್ ಮಾಡು ಅಂತ ಹೇಳಿ ನಾನು ರೆಡಿಯಾಗಿ, ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿಯಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಇವಾಗ ಪೂಜೆ ಒಂದು ಮಾಡ್ಕೊಂಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ. ಇನ್ನೇನು ಈವ್ನಿಂಗ್ ಏನೂ ಕುಕ್ ಮಾಡೋ ಅಂಥದ್ದು ಏನೂ ಜಾಸ್ತಿ ಇಲ್ಲ. ಬೆಳಗ್ಗೆ ಪಲ್ಯ ಮಾಡಿರೋದು ಸ್ವಲ್ಪ ಇದೆ, ಹಾಗೆ ಸಾಂಬಾರಿದೆ, ಹಾಗೆ ಬೆಳಗ್ಗೆ ಬಾಯ್ಲ್ ರೈಸ್ ಮಾಡಿರ್ತೀನಲ್ಲ ಅದು ಇದೆ, ಹಾಗೆ ಸ್ವಲ್ಪ ಅದ್ರ ಜೊತೆಗೆ ಮಜ್ಜಿಗೆ ಮಾಡಿದ್ರೆ ಸಾಕು, ಎಲ್ಲ ರೆಡಿ ಆಗಿಬಿಡುತ್ತೆ. ನಾನು ಮಧ್ಯಾಹ್ನ ಏನಾದರೂ ಕುಕ್ ಮಾಡಿದ್ರೆ ರಾತ್ರಿ ಮಾಡಲ್ಲ. ಇವಾಗ ಬೆಳಗ್ಗೆನೇ ಮಾಡ್ತೀನಲ್ವ, ಏನಾದರೂ ಅದ್ರ ಜೊತೆಗೆ ಚಾಟ್ಸ್ ಏನಾದರೂ ಮಾಡ್ಕೊಳ್ತೀನಿ. ಹೆಲ್ತಿ ಆಗಿರೋ ಅಂಥದ್ದೇ ಜಾಸ್ತಿ ಮಾಡ್ತೀನಿ. ಆಯಿಲಲ್ಲಿ ಫ್ರೈ ಮಾಡೋ ಅಂಥದ್ದು ಏನೂ ಮಾಡಲ್ಲ. ನನಗಾಗಲಿ ಹಸ್ಬೆಂಡ್ಗಾಗಲಿ ಆಯಿಲಲ್ಲಿ ಫ್ರೈ ಮಾಡೋ ಅಂಥದ್ದು ಅಷ್ಟು ಇಷ್ಟ ಆಗಲ್ಲ. ನಾನು ಸ್ವಲ್ಪ ಡಯಟಲ್ಲಿ ಇರಬೇಕು ಅಂತ ಅವ್ರು ಕೇಳಿದ್ರೆ ಅವ್ರಿಗೆ ಅಷ್ಟೇ ಮಾಡಿಕೊಡ್ತೀನಿ. ಒಂದೊಂದು ಟೈಮು ಒನ್ ಟೈಮ್ ಅಲ್ವಾ ಅಂತ ನಾನು ಇದು ಮಾಡ್ತೀನಿ. ಬಟ್ ಈವ್ನಿಂಗ್ ಅಂತ ಅವರು ಮನೇಲಿದ್ದಾಗ ಅಷ್ಟೇ ಆ ಥರ ಆಯಿಲಿ ಫುಡ್ ಕೇಳೋದು. ಆಫೀಸ್ಗೆ ಹೋಗುವಾಗ ಏನು ಕೇಳಲ್ಲ, ಏನಾದ್ರು ಹೆಲ್ತಿ ಸ್ನ್ಯಾಕ್ಸೇ ಕೇಳ್ತಾರೆ. ಆ ಥರದ್ದೇ ಮಾಡಿಬಿಡ್ತೀನಿ. ನಾನು ಯಾವಾಗಲೂ ಮಾಡಿದ್ರು ತಿಂತಾರೆ. ಕೋಸಂಬರಿ, ಕಾಳುಗಳು, ಒಗ್ಗರಣೆ ಈ ಥರದ್ದೆಲ್ಲ
ಯಾವಾಗಲೂ ಮಾಡಲ್ಲ. ನಾನು ಸ್ವಲ್ಪ ಸೋಂಬೇರಿ ಆಗ್ಬಿಡ್ತೀನಿ. ಬೆಳಗ್ಗೆ ಮಾಡ್ತೀನಲ್ಲ, ಸಾಯಂಕಾಲ ಮಾಡಬೇಕು ಅಂದರೆ ಸ್ವಲ್ಪ ಸೋಂಬೇರಿ. ಮಧ್ಯಾಹ್ನ ಎಲ್ಲ ಅದು ಇದು ಸ್ಟಿಚಿಂಗ್ದು, ಆ ವೀಡಿಯೋ ಎಡಿಟಿಂಗು, ಬೇರೆ ಇನ್ನೂ ಎಲ್ಲ ಕೆಲಸ ಇರುತ್ತಲ್ಲ, ಎಲ್ಲ ಮಾಡಿಕೊಂಡು ಮತ್ತು ಈವ್ನಿಂಗ್ ಮಾಡಬೇಕು ಅಂದರೆ ಬೇಜಾರು ಮಾಡ್ಕೊತೀನಿ. ಆ ಥರ ಏನಾದ್ರು ಚಾಟ್ಸ್ ಕೇಳಿದಾಗ ಮಾಡಿಕೊಡ್ತೀನಿ. ಒಂದೊಂದು ದಿನ ಈವ್ನಿಂಗು ಕುಕ್ ಮಾಡಬೇಕಿರುತ್ತೆ. ರೈಸ್ ಬೆಳಗ್ಗೆನೇ ಸ್ವಲ್ಪ ಕಮ್ಮಿ ಮಾಡಿರ್ತೀನಿ, ಖಾಲಿ ಆಗಿರುತ್ತೆ. ಈವ್ನಿಂಗ್ ಮತ್ತು ಮುದ್ದೆ ಏನಾದರೂ ಮಾಡ್ಕೊಳ್ತೀನಿ. ಪ್ರತಿದಿನ ಏನು ಮುದ್ದೆ ಮಾಡಲ್ಲ. ಅವ್ರಿಗೆ ಪ್ರತಿದಿನ ರೈಸು ಸಾಂಬಾರು ಹಾಕ್ಕೊಡ್ತೀನಲ್ಲ, ಮಧ್ಯಾಹ್ನ ಕಂಪ್ನೀಲಿ ಮುದ್ದೆ ಇರುತ್ತಂತೆ, ಊಟ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ರಾತ್ರಿ ಮುದ್ದೆ ತಿನ್ನೋದಕ್ಕಿಂತ ಮಧ್ಯಾಹ್ನ ಮುದ್ದೆ ತಿನ್ನಬೇಕು ಅಂತ ತಿನ್ಕೊಳ್ತಾರೆ. ರಾತ್ರಿ ಲೈಟಾಗಿ ಸ್ವಲ್ಪ ಬಾಯ್ಲ್ಡ್ ರೈಸ್ ಆಗಿರೋದ್ರಿಂದ ರೈಸ್ ತಿಂತಾರೆ. ಇಲ್ಲ ಅಂದರೆ ಅವ್ರಿಗೆ ರಾತ್ರಿನೂ ಮುದ್ದೆ ಮಾಡಿಕೊಡ್ಬೇಕು. ಇವತ್ತು ಬೆಳಗ್ಗೆ ಸ್ವಲ್ಪ ಹೊರ್ಗಡೆ ಹೋಗಿ ಬಂದಿದ್ದು ಲೇಟ್ ಆಯಿತು ಮನೆಗೆ. ಹಾಗಾಗಿನೇ ಪೂಜೆನೂ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ರೆಸ್ಟ್ ಮಾಡಿದ್ದು. ಸರಿ ಅಂದ್ಬಿಟ್ಟು ಟಿಫನ್ ತಿಂದಿದ್ದು ಲೇಟಾಗಿತ್ತು. ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ. ಅವನಿಗೆ ತಿನ್ನಿಸ್ದೆ. ಬೆಳಗ್ಗೆ ಪಪ್ಪಾಯ ತಿಂದಿದ್ದರಿಂದ ಬೇಗ ನನಗೂ ಹೊಟ್ಟೆ ಹಸ್ವಾಗಿರಲಿಲ್ಲ. ಹಾಗಾಗಿ ಲೇಟಾಗಿ ತಿಂಡಿ ತಿಂದಿರೋದ್ರಿಂದ ಮಧ್ಯಾಹ್ನ ಊಟ ಮಾಡ್ಕೊಳ್ಳಿಲ್ಲ. ಈವ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅವನು ಸ್ವಲ್ಪ ಹೋಮ್ವರ್ಕ್ ಬರೀ ಅಂತ ಕುಂಡಿಸಿದ್ದೆ, ಬರೀತಿದ್ದ. ನನಗೂ ಹೊಟ್ಟೆ ಹಸ್ವಾಗ್ತಿತ್ತು. ಅವನು ಏನಾದರೂ ಕೊಡಮ್ಮ ತಿನ್ನಬೇಕು ಅಂತಿದ್ದ. ಸರಿ, ಬಾಳೆಹಣ್ಣೆ ತಿಂದಿಲ್ಲ ನೀನು, ಬಾಳೆಹಣ್ಣೆಲ್ಲ ಹಾಳಾಗ್ತಿದ್ದಾವೆ, ತಿಂದು ಖಾಲಿ ಮಾಡಬೇಕು, ಕಟ್ ಮಾಡಿಕೊಡ್ತೀನಿ ತಿನ್ನು ಅಂದೆ. ಈ ಥರ ಕಟ್ ಮಾಡಿದ್ರೆ ಸ್ಪೋರ್ಕಲ್ಲಿ ಚುಚ್ಕೊಂಡು ತಿಂತಾನೆ, ಅದಕ್ಕೆ ಅಂತ ಕಟ್ ಮಾಡಿದೆ. ಅವನು ಒಂದೆರಡೇನೋ ತಿಂದ ಅಷ್ಟೇ. ನಾನು ಸ್ವಲ್ಪ ಓಟ್ಸಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಕಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ರಾತ್ರಿ ಊಟ ಮಾಡೋದು ಟೈಮ್ ಆಗಿಬಿಡುತ್ತೆ. ಓಟ್ಸ್ ತಿನ್ಕೊಳ್ಳೋಣ ಸಾಕು ಅಂತ ಓಟ್ಸ್ ತಿನ್ಕೊಂಡೆ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಲೈಕ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ವಿಡಿಯೋ.